ಮೇಡಮ್ ಅವರ ಮುದ್ದಿನ ಮಗಳು ಧೃತಿ ಅವರು ಸದ್ಯಕ್ಕೆ ವ್ಯಾಸಂಗವನ್ನ ಫಾರಿನ್ ಅಲ್ಲಿ ಮುಗಿಸ್ಕೊಂತಾರೆ. ಅಲ್ಲಿ ಕಾನ್ವೊಕೇಶನ್ಗೆ ಅಂತ ಅಶ್ವಿನಿ ಮೇಡಮ್ ಸಹ ಹೋಗಿರ್ತಾರೆ, ಯುವರಾಜ್ ಕುಮಾರ್ ಹೋಗಿರ್ತಾರೆ, ವಿನಯ್ ರಾಜ್ ಕುಮಾರ್ ಹೋಗಿರ್ತಾರೆ, ಜೊತೆಗೆ ತಂಗಿ ವಂದಿತಾ ಅವರು ಸಹ ಹೋಗಿರ್ತಾರೆ. ಅದನ್ನ ಮುಗಿಸ್ಕೊಂಡು ವಾಪಸ್ ಬಂದಿದ್ದಾರೆ, ಬೆಂಗಳೂರಿನಲ್ಲಿ ಇದ್ದಾರೆ, ತಾಯೊಟ್ಟಿಗೆ ಸಮಯವನ್ನ ಕಳೀತಾ ಇದ್ದಾರೆ. ಜೊತೆಗೆ ಏನಾದ್ರು ತಾಯೊಟ್ಟಿಗೆ ಕೆಲ್ಸಗಳು ಇದ್ರೆ ಅಲ್ಲಿಗೆ ಹೋಗ್ತಾರೆ. ಇನ್ನ ಹೆಚ್ಚಾಗಿ ಅಶ್ವಿನಿ ಮೇಡಮ್ ಅವರು ಸುತ್ತಾಟ ಮಾಡುವುದು, ಹೊಸಬರಿಗೆ ಸಪೋರ್ಟ್ ಮಾಡುವ ಮೂಲಕ, ಏನಾದ್ರು ಒಂದು ಗ್ರ್ಯಾಂಡ್ ಓಪನಿಂಗ್ ಇದ್ರೆ, ಈವೆಂಟ್ ಇದ್ರೆ ಅಲ್ಲಿಗೆ ಹೋಗ್ತಾರೆ, ಅಟೆಂಡ್ ಆಗ್ತಾರೆ. ಅದ್ ಬಿಟ್ರೆ ಸಿನಿಮಾ ಕೆಲಸದ ನಿಮಿತ್ತವಾಗಿ ಅಲ್ಲಿ ಅವರ ಆಫೀಸ್ ನಲ್ಲಿ ಕೂತು ಕೆಲಸವನ್ನ ಮಾಡ್ತಾರೆ. ಸೊ ಈ ರೀತಿ ಅವರ ಒಂದು ದಿನಚರಿಯು ಸಹ ಇರುತ್ತೆ. ಕೆಲವೊಂದಿಷ್ಟು ಫಂಕ್ಷನ್ ಗಳಲ್ಲಿ ಅಶ್ವಿನಿ ಮೇಡಮ್ ಅವರ ಜೊತೆಗೆ ಧೃತಿ ಅವರು ಸಹ ಅಟೆಂಡ್ ಆಗ್ತಾರೆ. ಅದ್ ಬಿಟ್ರೆ ಮನೇಲಿ ಇರ್ತಾರೆ, ಸಮಯವನ್ನ ಕಳೀತಾರೆ ಕುಟುಂಬಸ್ಥರ ಜೊತೆಗೆ. ಮನೆಯಲ್ಲಿ ಅದ್ಭುತವಾದಂತಹ ಶ್ವಾನ ಇತ್ತೀಚೆಗಷ್ಟೇ ತೀರಿಕೊಂಡಿತ್ತು. ಅದು ಅಪ್ಪು ಅವರನ್ನ ನೆನೆದು ಬಹಳಷ್ಟು ತೀರಿಕೊಂಡಿದ್ದು, ಆಯಾಸ ಸುಸ್ತೆಲವು ಕೂಡ ಆಗಿರ್ಬೋದು, ವಯಸ್ಸು ಕೂಡ ಆಗಿತ್ತು. ಈಗ ಅಶ್ವಿನಿ ಮೇಡಮ್ ಅವರು ಮನೇಲಿದ್ದಂತ ಟೈಮ್ ಅಲ್ಲಿ ಮಗಳು ವಂದಿತಾ ಮತ್ತೆ ಧೃತಿ ಅವರ ಜೊತೆ ಹೆಚ್ಚು ಸಮಯವನ್ನ ಕಳೆಯುತ್ತಾರೆ. ಮಗಳು ಅಂದ್ರೆ ಅಶ್ವಿನಿ ಮೇಡಮ್ ಅವ್ರಿಗೆ ಬಹಳನೇ ಇಷ್ಟ, ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಇಲ್ಲಿಯ ತನಕ ಬೆಳೆಸಿದ್ದಾರೆ. ಅಪ್ಪು ಅವರ ಒಂದು ಆಸೆಯಾಗಿತ್ತು ಫಾರಿನ್ ಅಲ್ಲಿ ವ್ಯಾಸಂಗವನ್ನ ಮಾಡಬೇಕು ಅಂತ, ಅದನ್ನು ಕೂಡ ಯಶಸ್ವಿಯಾಗಿ ಮುಗಿಸಿದ್ದಾರೆ ಧೃತಿ ಅವರು.